ನಮಸ್ಕಾರ. ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಪ್ರಾಥಮಿಕ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜುಗಳಿಗೆ 12,000 ಅತಿಥಿ ಶಿಕ್ಷಕರ ನೇಮಕ, ಸಚಿವ ಕಿಮ್ಮನೆ ರತ್ನಾಕರ್. ಗೌರಿಬಿದನೂರಿನ ಅಲ್ಲಿಪುರದಲ್ಲಿ ಮುಸ್ಲಿಮರ ಭಾರೀ ಪ್ರತಿಭಟನೆ, ಭಯೋತ್ಪಾದನೆಗೆ ಖಂಡನೆ. ಚಿತ್ರೀಕರಣ ವೇಳೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಪೆಟ್ಟು, ಬಿಜಿಎಸ್ ಆಸ್ಪತ್ರೆಗೆ ದಾಖಲು. ದೇಶದಲ್ಲಿ ನಡೆಯುವ ಉಗ್ರವಾದವನ್ನು ವಿರೋಧಿಸಿ ಗೌರಿಬಿದನೂರಿನ ಅಲ್ಲಿಪುರದಲ್ಲಿ ಶಿಯಾ ಪಂಗಡದವರು ಅಂಜುಮನ್ ಎ ಜಫ್ರಿಯಾ ಸೇರಿದಂತೆ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಭಾರೀ ಪ್ರತಿಭಟನೆ ರ್ಯಾಲಿ ನಡೆಸಿದರು. आपने पैरों के नीचे कर दिया समझ कर आज ही के दिल खराब होती हैं कि आखिरी जुम्मा है, आखिरी जुम्मे को हम पर लानतें भी बरसेंगे। क्यों? इसी तरह से बंदूक जिसकी कोई अहमियत नहीं है, लेकिन अज़ादार हुसैन हसन नसरुल्लाह और हिजबुल्लाह के हाथ में आ जाए, दुनिया की बड़ी ताकत को नीस्तो नाबूद कर दे। मैं दुनिया वालों से खुसूसन इमाम ज़माना के चाहने वाले नौजवानों को पैगाम देना चाहता हूँ, अभी हसन नसरुल्लाह के अदना बंदूक की ताकत को इसराइल ने देखा है, जुल्फ़िकार इमाम अभी आने वाली है। क्यों? इसलिए कि इमाम खुर्दो फलस्तीनी अवाम के लिए उसकी मुजुल इस्लाम मौलाना अजहर साहब आए। अजीजों, जैसे कि अभी कंट्री ऑफ द वर्ल्ड इज इंडिया, वी प्राउड इंडिया। हम लोग फख्र करते हैं इस इंडिया पर कि दुनिया का महात्मा गांधी और जवाहरलाल नेहरू ने बायकॉट किया था। इस्तेदा करते हैं कि जो आप कभी ये न समझें कि मजहब दीन बांटने के लिए नहीं है, दीन जोड़ने के लिए है, मोहब्बतों में इजाफा क्या है, लाइफ स्टाइल है जो दीन बताता है। हिंदू मुस्लिम सिख ईसाई 5 उंगलियां हैं, कोई छोटी है, कोई बड़ी है, कोई दरमियान में है, कभी अव्वल है, उसकी कीमत 5 रुपये की है, लेकिन इमाम खुमैनी की ಅಲ್ಲಿಪುರ ಗ್ರಾಮಸ್ಥರು ಒಂದು ಏನು ತಾಲಿಬಾನ್ ಮತ್ತು ಇವರು ಸಂಘಟನೆಗಳಿಂದ ಅವರಿಗೆ ಅನ್ಯಾಯ ಆಗಿದೆ ಅಂತೇಳಿ ಒಂದು ತಮ್ಮ ಒಂದು ಕಚೇರಿಯಿಂದ ಒಂದು ಮೆರವಣಿಗೆ ಮುಖಾಂತರ ಒಂದು ಪ್ರತಿಭಟನೆಯನ್ನು ಮಾಡಿ ಈ ಒಂದು ಬಸ್ ಸ್ಟ್ಯಾಂಡ್ಗೆ ಬಂದು ತಮ್ಮ ಒಂದು ಪ್ರತಿಭಟನೆಯನ್ನು ಒಂದು ಸಂಕೇತವಾಗಿ ಎಲ್ಲ ಒಂದು ಸರ್ಕಾರ ಗಮನಕ್ಕೆ ತರೋಕ್ಕೋಸ್ಕರ ಒಂದು ಮೆಮೊರಾಂಡಮನ್ನು ಕೊಟ್ಟಿದ್ದಾರೆ. ಆ ಮೆಮೊರಾಂಡಮನ್ನು ಅವ್ರು ನಮಗೆ ನೀಡಿದ್ದಾರೆ, ಅದನ್ನು ಸರ್ಕಾರಕ್ಕೆ ಮುಟ್ಟಿಸ್ತೀನಿ. ಶಾಂತಿಯುತವಾಗಿ ಸುಮಾರು 2,000 ಜನ ಇಲ್ಲಿ ಸೇರಿ ಪ್ರತಿಭಟನೆ ಮಾಡಿದ್ದಾರೆ, ಅದಕ್ಕೆ ಅವರಿಗೆಲ್ಲರಿಗೂ ಧನ್ಯವಾದ. बैतुल मुक़द्दस के नाम से जो जुलूस निकाला है, ये जुलूस इंसानियत के हमदर्दी में निकाला है, ये जुलूस मजलूमियों के हामी के साथ निकाला गया है। हम जो है ज़ालिमों के ख़िलाफ़, गासिबीन के ख़िलाफ़ हम जो है धिक्कारा लगाते हैं और ज़ालिमीन के ख़िलाफ़ आवाज़ बुलंद करते हैं। जहाँ जहाँ भी दुनिया में मजलूमीन हैं, हम उन मजलूमियों के साथ में हैं, चाहे वो दुनिया की किस कंट्रीज़ में हो, हम उनके साथ में हैं। यही हमारे आज का इस प्रोग्राम का हमारा मकसद है। ಅಲ್ಲಿಪುರದಲ್ಲಿ ಅಂಜುಮನ್ ಜಾಫ್ರಿಯಾ ಮತ್ತು ನಮ್ಮ ಅಲ್ಬಲಾ ಆರ್ಗನೈಸೇಷನ್ ಗುರುಗಳು ಮತ್ತು ನಮ್ಮ ಅಲಿಪುರ್ ಪಬ್ಲಿಕ್ ಎಲ್ಲ ಸೇರಿ ಇವತ್ತಿನ ದಿವಸ ಯೌಮೆ ಖುದ್ಸ್ ಮತ್ತು ಸಿರಿಯಾದಲ್ಲಿ ಝೈನಬ್ ಸಲ್ವಾತುಲ್ಲಾ ಅಲೇಹಾ ಅವ್ರ ಶ್ರೈನ್ದಲ್ಲಿ ಬಾಂಬ್ ಬಿದ್ದಿದ್ದಕ್ಕೆ ಅದಕ್ಕೆ ನಾವು ಖಂಡನೆ ಮಾಡ್ತಾ ಇದ್ದೀವಿ. ವಿ ಆರ್
ದ ಎಗನಿಸ್ಟ್ ಆಫ್ ಟೆರರಿಸಮ್. ನಾವು ಎಗನಿಸ್ಟ್ ಇದ್ದೀವಿ, ಟೆರರಿಸಮ್ಗೆ ನಾವು ಕಂಡಮ್ ಮಾಡ್ತಾ ಇದ್ದೀವಿ. ದಹಶತ್ ಗರ್ದಿ ಅಂತಂದರೆ ಉಗ್ರವಾದಿಗಳನ್ನು ಇದು ನಮ್ಮ ದೇಶದಿಂದ ಹೊರಗೆ ತೆಗೆದು ಹಾಕಬೇಕು. ನಮ್ಮ ಇದು ದೇಶದಲ್ಲಿ ಆರ್ಮ್ಸ್ ಆಮ್ಯುನಿಷನ್ ಇದೆಲ್ಲ ಅದೆಲ್ಲ ತೆಗೆದು ಹಾಕಬೇಕು ಅಂತ ಹೇಳ್ಬಿಟ್ಟು ನಾವು ಕೋರ್ತಾ ಇದ್ದೀವಿ. ಜೈ ಕರ್ನಾಟಕ, ಜೈ ಹಿಂದ್. ವರ್ಷಗಳ ಹಿಂದೆಯಿಂದ ನಮ್ಮ ಖಿಬ್ಲತೈನ್ ಅವಲಿನ್ ಅಂತಂದರೆ ಹೇಗೆ ಇವಾಗ ಕಾಬೇತುಲ್ಲಾ ಅಂತ ನಾವು ಮಕ್ಕಾ ಮದೀನಾಗೆ ಹಜ್ಗೆ ಹೋಗ್ತೀವಿ, ಅದೇ ರೀತಿಯಾಗಿ ಫಲಸ್ತೀನ್ ದೇಶದಲ್ಲಿ ಒಂದು ನಮ್ಮ ಪೂಜ್ಯ ಸ್ಥಾನ ಅಂದರೆ ಸ್ಥಳ ಒಂದು ಇದೆ. ಅದಕ್ಕೆ ನಾವು ಬೈತುಲ್ ಮುಖದ್ದಸ್ ಅಂತ ಕರಿತೀವಿ. ಸುಮಾರು ವರ್ಷಗಳಿಂದ ಈ ಬೈತುಲ್ ಮುಖದ್ದಸನ್ನು ನಮ್ಮ ಒಂದು ಸ್ಥಳವನ್ನು ಇಸ್ರಾಯೇಲ್ರವರು ಅದನ್ನು ಜಪ್ತಿಯಲ್ಲಿ ಇಟ್ಕೊಂಡು ನಮ್ಮ ಈ ಒಂದು ಧರ್ಮಗಾರರಿಗೆ ಭಕ್ತಿವಾದಿಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಅದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಒಂದು ಉದ್ದೇಶದಿಂದ ಈ ಒಂದು ಪ್ರತಿಭಟನೆಯನ್ನು ನಾವು ನಡೆಸ್ತಾ ಇದ್ದೀವಿ. ಇದರ ಬಗ್ಗೆ ನಮ್ಮ ಗೌರ್ಮೆಂಟಿಂದನೂ ಸಹ ಬಹಳ ಪ್ರೋತ್ಸಾಹವನ್ನು ಸಿಕ್ಕಿದೆ. ನಮ್ಮ ಸರ್ಕಲ್ ಆಫೀಸರ್ ಹೋಗಿ ಅದು ಗವರ್ನರ್ಗೆ ಕಳಿಸ್ತಾರೆ ಅಂತ ಹೇಳಿ ನಾವು ನಂಬಿ ಈಗ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮ್ಮ ಅಲಿಪುರ ಗ್ರಾಮದಕ್ಕೆ ಇದು ಒಂದು ಪ್ರತಿವಾರ ಅಲಿಪುರ ಎಲ್ಲ ಜನರು ಅಂಜುಮನೆ ಜಾಫ್ರಿಯಾ ಅವರ ರಂಜಾನ್ ಕಮಿಟಿ ಎಲ್ಲವೂ ಸೇರಿಸಿ ಒಂದು ರ್ಯಾಲಿ ತೊಗೊಳ್ತಾ ಇದ್ದೀನಿ. ಇದು ರ್ಯಾಲಿ ಬೈತುಲ್ ಮುಖದ್ದಸ್ ಅಂತೆ ಇದು ಹೆಸರು ಇರೋದು. ಅಲಿಪುರ ಗ್ರಾಮದಲ್ಲಿ ಇಲ್ಲಿ ಒಂದು ಶಾಂತಿ ಸಭೆಯನ್ನು ರಂಜಾನ್ ಪ್ರಯುಕ್ತ ಹಿಂದೂ ಮತ್ತು ಮುಸ್ಲಿಂ ಮುಖಂಡರನ್ನು ಸೇರಿಸಿ ಒಂದು ಶಾಂತಿ ಸಭೆಯನ್ನು ಮಾಡಬೇಕು ಅಂತ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತು ಒಂದು ನಮ್ಮ ಕಮಿಟಿಯಲ್ಲಿ ಹಿಂದೂ ಮುಖಂಡರು ಬಂದಿದ್ದಾರೆ ಮತ್ತು ಮುಸ್ಲಿಂ ಮುಖಂಡರಿದ್ದಾರೆ. ಎಲ್ಲರೂ ಒಂದು ಶಾಂತಿ ಸೌಹಾರ್ದತೆಯನ್ನು ಕಾಪಾಡುವ ಅಂಗವಾಗಿ ಇಲ್ಲಿ ಒಂದು ಮೀಟಿಂಗನ್ನು ಆಯೋಜನೆ ಮಾಡಿದ್ದೀವಿ. ಇದರಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ರಂಜಾನ್ ಪ್ರಯುಕ್ತ ಹಬ್ಬವನ್ನು ಆಚರಣೆ ಮಾಡ್ಕೋಬೇಕು, ಒಬ್ರಿಗೊಬ್ಬರು ಸಪೋರ್ಟ್ ಮಾಡಬೇಕು ಮತ್ತು ಒಂದು ಸೌಹಾರ್ದತೆಯನ್ನು ಕಾಪಾಡಬೇಕಂತ ಅವರಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ. ಶಾಂತಿ ಸುವ್ಯವಸ್ಥೆಗೆ ಯಾವುದೇ ರೀತಿಯಾದಂಥ ಧಕ್ಕೆ ಆಗದಂಗೆ ಮುಖಂಡರಲ್ಲಿ ಮನವಿ ಮಾಡಿಕೊಂಡು ಮನವಿ ಮಾಡ್ಕೊತಾ ಇದ್ದೀನಿ. हम लोग जहाँ इस वक्त दफ्तर अंजुमन जाफरिया अलीपुर में जमा हैं, जिसमें हमारे सर्कल सर और हमारे मंशनली के एसआई सर वगैरह आए हुए हैं. हम यहाँ रमज़ानुल मुबारक और ईद के सिलसिले में जमा हुए हैं, जिसमें तकरीबन हर साल हम लोग सब साथ मिलकर के रमज़ान और ईद वगैरह अच्छे साथ शांति के साथ इत्तेहाद के साथ करते हैं. हमारे जो मुसलमान भाई हमारे अलीपुर में रहते हैं वो हमारे साथ रमज़ान में, ईद में, मुहर्रम में, हर वक्त हमारे त्यौहार में वो हमें हेल्प करते हैं और उनके त्यौहार में हम लोग उनकी हेल्प करते हैं. हम दोनों बिल्कुल भाई भाई की तरह हैं. हमारे यहाँ कोई ऐसा प्रॉब्लम नहीं है. अब मैं थैंक्स कहता हूँ सर्कल साहब और एसआई साहब वगैरह को कि जिन्होंने यहाँ पर आकर के हमें दावत को किया और अंजुमन जाफरिया अलीपुर के ऑफिस में बैठे.